ಓಂ ಶಾಂತಿ. ವಾಣಿ ಡೇಟು 9/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ಡ್ ವಾಣಿ ಡೇಟು 30/11/2020. ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ತರುತ್ತಾ ಬಾಲಕ ಮತ್ತು ಮಾಲೀಕತನದ ಸಮತೋಲನೆಯನ್ನು ಇಡಿ. ವರದಾನ: ಸ್ವಯಂಗೆ ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವದ ಆಧಾರ ಮೂರ್ತಿಗಳಾಗುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ. ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಬಾಬ್ದಾದಾರವರದು ಇದೇ ಶಿಕ್ಷಣವಾಗಿದೆ. ಮಕ್ಕಳು ಸ್ವಯಂ ಬದಲಾಗಿ ಸ್ವಯಂಗೆ ಬದಲಾಗುವ ಬದಲು ಪರಿಸ್ಥಿತಿಗಳು ಅಥವಾ ಅನ್ಯ ಆತ್ಮಗಳು ಬದಲಾಗಲು ಯೋಚಿಸುತ್ತಾರೆ ಅಥವಾ ಸಂಕಲ್ಪ ಬರುತ್ತೆ. ಇದಕ್ಕೆ ಈ ಪರಿಹಾರ ಸಿಗಲಿ, ಸಂಯೋಗ ಅಥವಾ ಆಶ್ರಯ ಸಿಗಲಿ. ಆದ್ದರಿಂದ ಪರಿವರ್ತನೆಯಾಗುತ್ತೇನೆ. ಈ ರೀತಿ ಯಾವುದಾದರೂ ಆಧಾರದ ಮೇಲೆ ಪರಿವರ್ತನೆಯಾಗುವಂಥವರ ಪ್ರಾರಬ್ಧವು ಸಹ ಆಧಾರದ ಮೇಲೆಯೇ ಇರುವುದು. ಏಕೆಂದರೆ ಎಷ್ಟು ಜನದ ಆಧಾರ ಪಡೆಯುವಿರಿ ಅಷ್ಟು ಜಮಾದ ಖಾತೆ ಶೇರ್ಸ್ನಲ್ಲಿ ಹಂಚಿ ಹೋಗಿ ಬಿಡುತ್ತದೆ. ಆದ್ದರಿಂದ ಸದಾ ಇದೇ ಲಕ್ಷ್ಯ ಇಡೀ ಸ್ವಯಂ ಪರಿವರ್ತನೆ ಆಗಬೇಕು. ನಾನು ಸ್ವಯಂ ವಿಶ್ವದ ಆಧಾರ ಮೂರ್ತಿಯಾಗಿದ್ದೇನೆ. ಸ್ಲೋಗನ್: ಸಂಘಟನೆಯಲ್ಲಿ ಒಲವು, ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪದಿಂದ ಸಫಲತೆ ಆಗೇ ಇರುವುದು. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಹೇಗೆ ಯಾರಾದರೂ ಬಲಹೀನರಾಗಿ ಇರುತ್ತಾರೆ ಎಂದರೆ ಅವರಲ್ಲಿ ಮೊದಲು ಶಕ್ತಿ ತುಂಬಲು ಗ್ಲೂಕೋಸ್ ಹಾಕುತ್ತಾರೆ. ಅದೇ ರೀತಿ ಯಾವಾಗ ತಮ್ಮಲ್ಲಿ ಶಕ್ತಿ ತುಂಬಿಕೊಳ್ಳಬೇಕು ಎಂದರೆ ಶರೀರದಿಂದ ದೂರ ಅಶರೀರಿ ಆತ್ಮ ಎಂದುಕೊಳ್ಳುತ್ತೀರಿ ಎಂದರೆ ಈ ಸಾಕ್ಷಿತನದ ಸ್ಥಿತಿ ಶಕ್ತಿ ತುಂಬುವ ಕೆಲಸ ಮಾಡುತ್ತದೆ. ಹಾಗೂ ಎಷ್ಟು ಸಮಯ ಸಾಕ್ಷಿತನದ ಸ್ಥಿತಿ ಇರುತ್ತದೆ ಅಷ್ಟೇ ಸಮಯ ತಂದೆ ಜೊತೆ ಇರುತ್ತಾರೆ. ಓಂ ಶಾಂತಿ.